ಹಾಯ್, ನನ್ನ ಸತಿ ಫ್ರಮ್ ಟಿಕೆಟ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಚೀಪ್ ಗ್ಯಾಜೆಟ್ಗಳಿರುವಂಥದ್ದು. ನೀವು ನಂಬಲ್ಲ, ಈ 4 ಗ್ಯಾಜೆಟ್ಗಳು ಸಹ ಲಿಟ್ರಲಿ ₹350 ಒಳಗಡೆ ಇರುವಂಥದ್ದು. ನೀವು ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, ನೀವು ವಿಡಿಯೋದಲ್ಲಿ ಒಂದು ಪ್ರೈಸ್ ಹೇಳಿರ್ತೀರ, ನಾವು ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂತ. ನಾನು ಈ ಒಂದು ವಿಡಿಯೋದಲ್ಲಿ ನಾನು ಪರ್ಚೇಸ್ ಮಾಡಿದಂಥ ರೇಟನ್ನು ಹೇಳಿರ್ತೀನಿ ಆಯಿತಾ. ನಾನು ಕಡಿಮೆ ಇರೋ ಟೈಮಲ್ಲಿ ಅಥವಾ ಆಫರ್ ಟೈಮಲ್ಲಿ ನೋಡ್ಕೊಂಡು ಪರ್ಚೇಸ್ ಮಾಡಿರ್ತೀನಿ. ಆಮೇಲೆ ಆ ಒಂದು ಬೆಲೆ 20, 30, ₹100 ಜಾಸ್ತಿ ಆಗಿರುತ್ತೆ. ಸೊ ನೀವು ಕೂಡ ಅಷ್ಟೇ ಬೆಲೆ ಕಡಿಮೆ ಇರೋ ಟೈಮಲ್ಲಿ ನೋಡ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು ಆಯಿತಾ. ನಾನಿವತ್ತು ಈ ಒಂದು ಗ್ಯಾಜೆಟನ್ನು ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟಿಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ನನ್ನ ಫೇವ್ರೆಟ್ ಗ್ಯಾಜೆಟಿಂದ ಶುರು ಮಾಡ್ತೀನಿ ಆಯಿತಾ. ನಾವೆಲ್ಲರೂ ಕೂಡ ನೆಕ್ ಬ್ಯಾಂಡನ್ನು ಯೂಸ್ ಮಾಡಿರ್ತೀವಿ. ಕುತ್ತಿಗೆಗೆ ಒಂದು ಇಯರ್ಫೋನ್ ಹಾಕ್ಕೊಂಡು ಕಿವಿಗೆ ಹಾಕ್ತೀವಿ, ವೈರ್ಲೆಸ್ ನೆಕ್ ಬ್ಯಾಂಡು. ಆದರೆ ಈ ಒಂದು ಗ್ಯಾಜೆಟ್ಟು ನೆಕ್ ಫ್ಯಾನು. ಹೌದು, ಗಮನಿಸ್ತಾ ಇದ್ದೀರಾ, ನೋಡೋದಕ್ಕೆ ಇದೊಂದು ರೀತಿ ನೆಕ್ ಬ್ಯಾಂಡ್ ರೀತಿಯೇ ಇದೆ, ಆದರೆ ನೆಕ್ ಬ್ಯಾಂಡ್ ಅಲ್ಲ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಈ ಒಂದು ನೆಕ್ ಫ್ಯಾನನ್ನು ಬಿಟ್ಟು ಬೇರೆ ಏನೂ ಸಹ ನಿಮಗೆ ಇಲ್ಲ. ಯೂಸರ್ ಮ್ಯಾನ್ಯೂ ಇಲ್ಲ, ಚಾರ್ಜರ್ ಏನೂ ಇಲ್ಲ. ಡೈರೆಕ್ಟಾಗಿ ಈ ಒಂದು ಫ್ಯಾನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಒಂದು ಲೆವೆಲಿಗೆ ವೆಯ್ಟ್ ಇದೆ ಆಯಿತಾ. ಲಿಟ್ರಲಿ ಇಷ್ಟೊಂದು ಒಳ್ಳೆ ಬಿಲ್ಡನ್ನು ಹೊಂದಿರುತ್ತೆ ಅಂತ ಅಂದ್ಕೊಂಡಿರಲ್ಲ. ಇದನ್ನು ನೀವು ಕುತ್ತಿಗೆ ಹಾಕೊಬೇಕಾಗತ್ತೆ. ಮತ್ತು ಈ ಕಡೆ ಕೆಳಗಡೆ ಒಂದು ಬಟನ್ ಇದೆ. ಸೊ ಕುತ್ತಿಗೆ ಈ ರೀತಿ ಹಾಕೊಳ್ಳಿ. ಸೊ ಹಾಕ್ಕೊಂಡ್ಮೇಲೆ ನಿಮಗೆ ಹೆಂಗೆ ಬೇಕು ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಸೊ 2 ಫ್ಯಾನ್ ಇದೆ ಆ ಕಡೆ ಈ ಕಡೆ. ಸೊ ಇದನ್ನು ನಿಮಗೆ ಇಷ್ಟ ಬಂದಂಗೆ ನೋಡಿದ್ರೆ ಒಂದು ರೀತಿ ಹೆಡ್ಫೋನ್ ಥರ ಅನಿಸುತ್ತೆ. ಓಕೆ, ನಿಮ್ಮ ಮುಖದ ಕಡೆಗೆ ಇದನ್ನು ತಿರುಗಿಸ್ಕೊಂಡು ಈ ಕಡೆ ಬಟನ್ ಇದೆ ಅಲ್ವಾ, ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಈ ಫ್ಯಾನ್ಗಳು ಆನ್ ಆಗ್ತವೆ. ಸೌಂಡ್ ನಿಮಗೆ ಕೇಳ್ತಾ ಇದೆ ಅಂತ ಅನ್ಕೋತೀನಿ. 3 ಸ್ಪೀಡ್ ಇರುವಂಥದ್ದು ಇದರಲ್ಲಿ. ಸ್ವಲ್ಪ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಆಯಿತು. ಒಳ್ಳೆ ಗಾಳಿ ಬೀಸುತ್ತೆ. ಮತ್ತೆ ಪ್ರೆಸ್ ಮಾಡೋದು ಕಡಿಮೆ ಆಗುತ್ತೆ. 3 ಸ್ಪೀಡು. ಸೊ ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಇದು ಆಫ್ ಆಗುತ್ತೆ. ಮತ್ತು ಇಲ್ಲಿ LED ಇಂಡಿಕೇಟರ್ ಕೂಡ ಇದೆ, ಆನ್ ಆಗಿದೆಯೋ ಆಫ್ ಆಗಿದೆಯೋ ನಿಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲ್ಲ. ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸುತ್ತೆ. ಬಟ್ ನೀವು ಇದನ್ನು ಹಾಕ್ಕೊಂಡು ಬಸ್ಸಲ್ಲಿ ಗಿಸಲ್ಲಿ ಕೂತಿದ್ದೀರಾ ಅಂತ ಅಂದರೆ ಎಲ್ಲರೂ ಮುಖ ನೋಡ್ತಾರೆ, ಇವ್ನು ಯಾರು ಹುಚ್ಚಾಗೋರು, ಇವ್ನು ಹಿಂಗೆ ಹಾಕೊಂಡವನೇ ಅಂತ ಅನ್ನೋದಂತೂ ಗ್ಯಾರಂಟಿ ಆಯಿತಾ. ಏನಕ್ಕೆ ಅಂದರೆ ತುಂಬ ಜಾಸ್ತಿ ಜನ ಇದನ್ನು ಯೂಸ್ ಮಾಡಲ್ಲ. ನೀವು ಮಲ್ಲಿರಬೇಕಾದ್ರೆ, ಬೇಸಿಗೆಗಾಲದಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಆಯಿತಾ, ಯೂಸ್ ಮಾಡೋದಕ್ಕೆ, ಅಥವಾ ಓಡಿಕೊಂಡು ಜಾಗಿಂಗ್ ಮಾಡಿಕೊಂಡು ವರ್ಕೌಟ್ ಮಾಡಿಕೊಂಡು, ಅಥವಾ ಎಲ್ಲ ಹೊರಗಡೆ ಬಿಸಿಲಿದೆ ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಇದನ್ನು ಚಾರ್ಜ್ ಮಾಡಿದ್ರೆ ಎಷ್ಟೊತ್ತು ಬರುತ್ತೆ ಏನೂ ಇಲ್ಲ, ಏನೊಂದು 3/4 ಗಂಟೆ 1 ಗಂಟೆ ಬರ್ಬೋದೇನೋ. ಇದಕ್ಕೆಲ್ಲ ಪವರ್ ತುಂಬ ಜಾಸ್ತಿ ತಗೊಳ್ಳ, ತುಂಬ ಕಡಿಮೆ ಪವರ್ನ ಮೋಟ್ರ್ ಹಾಕಿರ್ತಾರೆ ಇದರಲ್ಲಿ. ಬಟ್ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಹೆವಿ ಅಂದರೆ ಫಾಸ್ಟಾಗಿ ಓಡುತ್ತೆ. ಸೊ ಅದನ್ನು ನಿಮಗೆಲ್ಲ ತೋರಿಸ್ಬಿಡ್ತೀನಿ. ಮತ್ತೆ ನೋಡ್ಬೋದು, ಇದು ಮೊದಲನೇ ಸ್ಪೀಡು, ಇದು 2ನೇ ಸ್ಪೀಡು. ಹೆವಿ ಅಂದರೆ ಹೆವಿ ಸ್ಪೀಡ್ ಇದೆ. ಒಳ್ಳೆ ಗಾಳಿನೂ ಬೀಸುತ್ತೆ ಅಂದರೆ. ಓವರಾಲ್ ನನಗಂತೂ ಇದು ತುಂಬ ಇಂಪ್ರೆಸ್ ಮಾಡ್ತು. ಇದನ್ನು ಮೈಕ್ರೋ USB ಮುಖಾಂತರ ನೀವು ಚಾರ್ಜ್ ಕೂಡ ಮಾಡ್ಬೋದು. ಕ್ರೇಜಿ ಗ್ಯಾಜೆಟು ನೋಡಿ, ಇಷ್ಟ ಇರೋರು ಪರ್ಚೇಸ್ ಮಾಡ್ಬೋದು. ಇದರ ಬೆಲೆ ಬಂದುಬಿಟ್ಟು ಹತ್ತತ್ರ ₹300 ಇದೆ, ₹300-350 ಇದೆ. ನಾನು ಪರ್ಚೇಸ್ ಮಾಡಿದ್ದು ₹300. ಈಗ ಮೋಸ್ಟ್ಲಿ 350 ಎಷ್ಟು ಆಗಿರ್ಬೋದು ಆಯಿತಾ. ಇನ್ನೂ ಕಡಿಮೆ ಆಗಿದೆ, ನಾನು ಚೆಕ್ ಮಾಡ್ತಿದ್ದೆ. ಆ್ಯಕ್ಚುಲಿ ₹200 ಅವೈಲೇಬಲ್ ಇತ್ತಿದ್ದು. ಸೊ ನೋಡಿ, ನಿಮಗೆ ಈ ಬೆಲೆಗೆ ಓಕೆ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಬಹುದು. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಎಂಗ್ರೇವ್ ಇಟ್ ಅಂತ ಆಯಿತಾ. ಹಿಂಗೆ ಅಮೆಝಾನ್ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಕಣ್ಣಿಗೆ ಕಾಣಿಸ್ತು. ಕೇವಲ ₹200 ಆಯಿತು. ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿದೆ. ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ನೋಡಿ ಎಷ್ಟು ರೂಪಾಯಿ ಇದೆ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅದೆಲ್ಲ ಅಫಿಲಿಯೇಟ್ ಲಿಂಕ್ ಆಗಿರುತ್ತೆ ಆಯಿತಾ. ಸೊ ಅಮೆಝಾನ್ ಕಡೆಯಿಂದ ಒಂದು ಸಣ್ಣ ಕಮಿಷನ್ ಬರುತ್ತೆ ಒಂದು ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡಿದ್ರೆ. ಸೊ ಈ ಒಂದು ಗ್ಯಾಜೆಟನ್ನು ಪರ್ಚೇಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಆಯಿತಾ. ಕೆಲವೊಂದು ಸೆಲ್ಲರ್ಸು ತುಂಬ ಕಡಿಮೆಗೆ ಸೆಲ್ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ತುಂಬ ಜಾಸ್ತಿ ಸೆಲ್ ಮಾಡ್ತಾ ಇರ್ತಾರೆ. ಸೊ ಬೆಲೆಯನ್ನು ಕಂಪೇರ್ ಮಾಡಿಕೊಂಡು ತಗೊಳ್ಳಿ. ಈ ಒಂದು ಗ್ಯಾಜೆಟ್ನ ಮುಖಾಂತರ ಕಬ್ಬಿಣದ ಮೇಲೆ ಅಥವಾ ಪ್ಲಾಸ್ಟಿಕ್ ಮೇಲೆ, ಮರದ ಮೇಲೆ ನೀವು ಎಂಗ್ರೇವ್ ಮಾಡ್ಬೋದು, ಬರಿಬೋದು. ನೀವು ಮುಂಚೆ ಎಲ್ಲ ಪಾತ್ರೆ ತೊಗೊಬೇಕಾದ್ರೆ ಅದನ್ನು ಗಿಫ್ಟ್ ಮಾಡಬೇಕಾದ್ರೆ, ಅಂದರೆ ಅದನ್ನು ಯಾರಿಗಾದ್ರೂ ಮದುವೆಯಲ್ಲಿ ಗಿಫ್ಟ್ ಕೊಡ್ಬೇಕಾದ್ರೆ ಲೋಟದ ಮೇಲೋ ಅದ್ರ ಮೇಲೆ ಬರೆದ್ಬಿಟ್ಟು ಕೊಡ್ತಾರೆ ಗೊತ್ತಾ, ಎಂಗ್ರೇವ್ ಮಾಡ್ಬಿಟ್ಟು ಕೊಡ್ತಾರಲ್ವಾ. ಸೊ ಮುಂಚೆ ಎಲ್ಲ ಒಂದು ಸುತ್ತಿಗೆ ಇಟ್ಕೊಂಡು ಪಟ್ ಅಂತ ಹೊಡೆದ್ಬಿಟ್ಟು ಕೊಡೋರು. ಬಟ್ ಈಗೆಲ್ಲ ಮೆಷಿನ್ಗಳು ಬಂದ್ಬಿಟ್ಟವೆ. ಸೊ ಆ ಒಂದು ಮೆಷಿನ್ ಕೇವಲ ₹200 ಸಿಕ್ತು ನನಗೆ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಒಂದು ಎಕ್ಸ್ಟ್ರಾ ಟಿಪ್ ಇದೆ ಮತ್ತು ಈ ಒಂದು ಎಂಗ್ರೇವಿಂಗ್ ಮೆಷಿನ್ ಇದೆ. ಅದು ಬಿಟ್ಟರೆ ಬೇರೆ ಏನೂ ಸಹ ಸಿಗ್ತಾರೆ. ಇದ್ರೊಳಗಡೆ ನೀವು ಡಬಲ್ ಬ್ಯಾಟ್ರಿ ಹಾಕ್ಕೊಬೇಕಾಗತ್ತೆ ಆಯಿತಾ. ನೀವೇ ಅವ್ರ ಬ್ಯಾಟ್ರಿ ಯಾವುದು ಕೊಟ್ಟಿಲ್ಲ, ಇನ್ನೇನು ಮತ್ತೆ ಬ್ಯಾಟ್ರಿಗೆಲ್ಲ ಕೊಟ್ಬಿಟ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನಾನು ಇದ್ರೊಳಗಡೆ ಡಬಲ್ ಬ್ಯಾಟ್ರಿ ಹಾಕಿದಾಗ ನನಗೆ ಇದನ್ನು ಫಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ತೋರಿಸ್ತಾ ಇದ್ದೀನಿ ನಿಮಗೆ, ಬಿಚ್ಕೊಂಡ್ಬಿಡೋದು ಅದು. ಸೊ ಒಳಗಡೆ ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ.
ಸೊ ಆ ಸ್ಪ್ರಿಂಗ್ ಏನೋ ಮಾಡಿ ತಳ್ಳಿಬಿಡ್ತಿತ್ತು ಹೊರಗಡೆಗೆ, ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ. ಸೊ ನಾನು ಅದಕ್ಕೆ ಸಿಲ್ವರ್ ಟೇಪ್ ಹಾಕಿದ್ದೀನಿ. ಸೊ ಗಮನಿಸ್ತಾ ಇದ್ದೀರಾ. ಸೊ ಟೇಪ್ ಹಾಕಿ ಕೂರಿಸಿದ್ದೀನಿ. ಸೊ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಈ ಒಂದು ಬಟನ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಅದು ರೊಟೇಟ್ ಆಗಿ ಶುರು ಆಗುತ್ತೆ, ಆಯಿತಾ. ನಾನು ಅದೇನೋ ಮೋಸ್ಟ್ಲಿ ಆ ಮೋಸ್ಟ್ಲಿ ಹಿಂಗೆ ಮಾಡುತ್ತೆ ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಇದು ರೊಟೇಟ್ ಆಗುತ್ತೆ ತುಂಬ ಫಾಸ್ಟಾಗಿ, ಟರ್ನ್ ಆಗುತ್ತೆ. ಸೊ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ. ಟರ್ನ್ ಆದಾಗ ಕವಣದ ಮೇಲ್ಗಡೆ ಒಂದು ರೀತಿ ಮಾರ್ಕ್ ಮಾಡುತ್ತೆ, ಒಂದು ರೀತಿ ಹೆವಿ ಸಕ್ಕತ್ತಾಗಿ ಬರುತ್ತೆ ಅಂತ ಅನ್ನಲ್ಲ. ನಾನು ಆ ಒಂದು ಸ್ಟೀಲ್ ಪಾತ್ರೆ ಮೇಲೆ ಮಾರ್ಕ್ ಮಾಡಿರೋದನ್ನ ಕೂಡ ತೋರಿಸ್ತಾ ಇದ್ದೀನಿ. ಬಟ್ ಕೆಲಸ ಅಂತೂ ಮಾಡುತ್ತೆ. ಅದೇನು ಹೇಳಿತ್ತು, ಅದೇನು ಅಡ್ವರ್ಟೈಸ್ ಮಾಡಿದ್ರು ಅಮೆಝಾನಲ್ಲಿ, ಆ ಒಂದು ಕೆಲಸವನ್ನು ಮಾಡುತ್ತೆ. 200 ರೂಪಾಯಿಗೆ ಓಕೆ ಅನಿಸುತ್ತೆ. ಏನು ಹೆವಿ ಜಾಸ್ತಿ ದುಡ್ಡೇನು ಕೊಡ್ತೀರ ನಾವು. ಆ ಕೆಲಸವನ್ನಂತೂ ಮಾಡ್ತಾಯಿದೆ, ಪರವಾಗಿಲ್ಲ ಅಂತೀನಿ. ಇದು ಕೂಡ ಒಂದು ಲೆವೆಲಿಗೆ ಇಷ್ಟ ಆಯಿತು. ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಒಂದು ಲೆವೆಲಿಗೆ ಇಷ್ಟ ಆಯಿತು, ಕೆಲಸ ಮಾಡ್ತಾಯಿದೆ. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ವಾಟರ್ TDS ಟೆಸ್ಟರು, ಇದು. ಸೊ ಇದರ ಬೆಲೆ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ 400 ರೂಪಾಯಿ ಇರುತ್ತೆ. ಇದೇ ಟೆಸ್ಟರು ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮಗೆ 250-300 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, ಆಯಿತಾ. ಸೊ ಆ ಒಂದು ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆಫರ್ ಟೈಮಲ್ಲಿ ತೊಗೊಂಡಿದ್ದು ನನಗೆ, ಇದು 300 ರೂಪಾಯಿಗೆ ಸಿಕ್ಕಿತ್ತು. ಸೊ ಈಗ 400 ರೂಪಾಯಿ ಇದೆ. ಇದರೊಳಗಡೆ ಈ ಒಂದು TDS ಟೆಸ್ಟರ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯಲ್ ಇರುವಂಥದ್ದು. ಅವರೇ ಇದಕ್ಕೆ ಬ್ಯಾಟ್ರಿಯನ್ನು ಹಾಕ್ಕೊಟ್ಟಿದ್ದಾರೆ, ಸಣ್ಣ ಸೆಲ್ ಬ್ಯಾಟ್ರಿ. ಸೊ ತುಂಬ ಕಾಂಪ್ಯಾಕ್ಟ್ ಆಗಿರುವಂಥದ್ದು, ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಒಂದು ಬಟನ್ ಕೊಟ್ಟಿದ್ದಾರೆ TDS ಅಂತ. ಸೊ ಗಮನಿಸ್ತಾ ಇದ್ದಾರೆ. ಮತ್ತು ಒಂದು ಸಣ್ಣ LCD ಡಿಸ್ಪ್ಲೇ ಕೂಡ ಇರುವಂಥದ್ದು. ಸೊ ಆ ಡಿಸ್ಪ್ಲೇನಲ್ಲಿ ಆ ಒಂದು ನೀರಿನ TDS ವ್ಯಾಲ್ಯೂ ಎಷ್ಟಿದೆ ಅಂತ ತೋರಿಸುತ್ತೆ. TDS ಅಂತ ಅಂದರೆ ಮೋಸ್ಟ್ಲಿ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅನಿಸುತ್ತೆ, ಆಯಿತಾ. ನೀರೊಳಗೆ ಹಿಂಗೆ ಗದ್ದಿದ್ರೆ ಇದರೊಳಗಡೆ ಎಷ್ಟಿದೆ ಅಂತ ತೋರಿಸುತ್ತೆ. ಕುಡಿಯೋ ನೀರೆಲ್ಲ ಯೂಶ್ವಲಿ 120 ಒಳಗಡೆ ಇರಬೇಕು, 120, 130 ಒಳಗಿದ್ರೆ ಒಳ್ಳೆಯದು. ಸ್ನಾನದ ನೀರೆಲ್ಲ ಯೂಶ್ವಲಿ 600-700. ಬೆಂಗಳೂರದಂತೂ ಟ್ಯಾಪ್ ವಾಟರ್ ನಮ್ಮನೆ ಹತ್ರ ಹೆವಿ ಜಾಸ್ತಿ ಬರುತ್ತೆ. ಕಾವೇರಿ ನೀರೆಲ್ಲ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ನಮ್ಮನೆ ಹತ್ರ ಒಂದು ಹೆವಿ ಹಾರ್ಡ್ ವಾಟ್ರು, ಆಯಿತಾ. ಸೊ ಬೆಟರ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಮನೇಲಿ. ನಮ್ಮ ಏರಿಯಾದಲ್ಲಿ ಅವಶ್ಯಕತೆ ಇದೆ. ಬೆಂಗಳೂರಲ್ಲಿ ಒನ್ ಆಫ್ ದ ಹೈಯೆಸ್ಟ್ TDS ಇರುವಂಥ ಜಾಗ ನಮ್ಮದು. ಹೆವಿ ಅಂದರೆ ಹೆವಿ ಹಾರ್ಡ್ ವಾಟ್ರು ನಾನಿರೋ ಜಾಗ. ಕೂದಲು ಉದ್ರೋಗ್ಬಿಡುತ್ತೆ ಒಂದೊಂದ್ಸಲ, ತಲೆ ಒಟ್ಟು ಬೇಗ ಆಗಿಬಿಡುತ್ತೆ ಕೂದಲು ಉದ್ರೋದು, ಮತ್ತು ಫೇಸ್ಗೆ ತುಂಬ ಇದು ಒಂದು ರೀತಿ ಪಿಂಪಲ್ ಆಗೋ ಸಾಧ್ಯತೆ ಎಲ್ಲ ಇರುತ್ತೆ. ಸೊ ಅದರಿಂದ ಇದನ್ನು ಒಂದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಕುಡಿಯೋ ನೀರು ಅದನ್ನು ಕೂಡ ಆಗಾಗ ಚೆಕ್ ಮಾಡ್ಕೊತಿದ್ರೆ ಒಳ್ಳೆಯದು. ನಮ್ಮಲ್ಲಿ ಪ್ಯೂರಿಫೈರ್ ಇರುತ್ತೆ. ಆ ಒಂದು ಪ್ಯೂರಿಫೈರ್ ಸರಿಯಾಗಿ ಪ್ಯೂರಿಫೈ ಮಾಡ್ತಾ ಇದೆಯಾ ಹೆಂಗೆ ಅಂತ ಇದರಲ್ಲಿ ಆರಾಮಾಗಿ ಟೆಸ್ಟ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಇದನ್ನು ಒಂದು ಸಲ ಅನ್ಬಾಕ್ಸ್ ಮಾಡಿದ್ದೆ, ನೋಡಿ. MIದಾದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೇರೆ ಬ್ರ್ಯಾಂಡಿಂದನೂ ಕೂಡ ನಿಂಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಅವೆಲ್ಲ ಒಂದು 850 ರೂಪಾಯಿ, 200 ರೂಪಾಯಿ ಅಷ್ಟಕ್ಕೆಲ್ಲ ಕಡಿಮೆಗೆ ಸಿಕ್ಬಿಡುತ್ತೆ. ಆಫರ್ ಟೈಮಲ್ಲಿ ತೊಗೊಳ್ಳಿ. ಅಮೆಝಾನ್ದು ನೆಕ್ಸ್ಟ್ ಆಫರ್ ಬರ್ತಾಯಿದೆ ನಾಡಿದ್ದು. ಸೊ ಆ ಟೈಮಲ್ಲಿ ಬೆಲೆ ನಂಗೆ ಅನ್ನಿಸ್ತು ಸ್ವಲ್ಪ ಕಡಿಮೆ ಆಗ್ಬೋದು. ತುಂಬ ಯೂಸ್ ಆಗುವಂಥ ಗ್ಯಾಜೆಟ್ ಇದು. ಇನ್ನು ಕೊನೆಯ ಗ್ಯಾಜೆಟ್ ಬಂದ್ಬಿಟ್ಟು ಸ್ಪ್ಲಿಟ್ಟರ್, ಹೆಡ್ಫೋನ್ ಜಾಕ್ ಸ್ಪ್ಲಿಟ್ಟರ್, ಆಯಿತಾ. ನಾವೇನಾದರೂ ಇದು ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ ಗಮನಿಸ್ತಾ ಇದ್ದೀರಾ, ಒಂದು ಫೋನಲ್ಲಿ 5 ಜನ ಕೂತ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಮೂವಿಯನ್ನು ನೋಡ್ಬೋದು, ಅಥವಾ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೋತಿರೋ ನಿಮಗೆ ಬಿಟ್ಟಿದ್ದು. ಸೊ ಇದರಲ್ಲಿ 2 ಸ್ಪ್ಲಿಟ್ಟರ್ ಕೂಡ ಬರುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ. ಇದು ಹತ್ತತ್ರ 300 ರೂಪಾಯಿ ಇತ್ತು. ಓವರ್ ಪ್ರೈಸ್ನೇ. 300 ರೂಪಾಯಿ ಕೊಡೋ ಅಂಥದ್ದು ಏನೂ ಇಲ್ಲ ಇದರಲ್ಲಿ. ಇವೆಲ್ಲ ಏನೋ ಒಂದು ಚೈನಾದಲ್ಲಿ ಒಂದು 20-30 ರೂಪಾಯಿಗೆ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ಡ್ಯುಯಲ್ ಸ್ಪ್ಲಿಟ್ಟರ್ ಬರುತ್ತೆ, ಅದೊಂದು 100-150 ರೂಪಾಯಿ ಆಗ್ಬೋದು. ಅದು ಕೂಡ ಬೆಲೆ ಜಾಸ್ತಿನೇ, ಬಟ್ ಸ್ಟಿಲ್ ಎಲ್ಲ ಕಡೆ ಜಾಸ್ತಿನೇ ಇದೆ. ಫುಟ್ಬಾಲಲ್ಲಿ ಸಿಕ್ಕರೆ ತೊಗೊಂಬಿಡಿ, ಇನ್ನೂ ಕಡಿಮೆ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಇದಕ್ಕೆ 300 ರೂಪಾಯಿ ಇದೆ. ಇದರಲ್ಲಿ ನಾವು ಫೋನ್ಗೆ ಹಾಕೊಂಡ್ಬಿಟ್ಟಿದ್ದನ್ನು ಲಿಟ್ರಲಿ 5 ಜನ ಸಪ್ರೇಟ್ ಹೆಡ್ಫೋನ್ ಹಾಕೊಂಡು ಮೂವಿಯನ್ನು ನೋಡ್ಬೋದು. ಸೊ ಇದು ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ, ನಾವೆಲ್ಲರೂ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತಂದರೆ, ಬಸ್ಸಲ್ಲೋ ಫ್ಲೈಟಲ್ಲೋ ಟ್ರೈನಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ಇಬ್ಬರು ಒಟ್ಟಿಗೆ ಮೂವಿ ನೋಡಬೇಕು. ಯೂಶ್ವಲಿ ಟ್ರೈನಲ್ಲಿ ಬಸ್ಸಲ್ಲೆಲ್ಲ ಹೆವಿ ನಾಯ್ಸ್ ಇರುತ್ತೆ. 2 ಹೆಡ್ಫೋನ್ ಒಂದಕ್ಕೆ ಹೆಂಗೆ ಕನೆಕ್ಟ್ ಮಾಡೋದಕ್ಕಾಗಲ್ಲ, ವೈರ್ಲೆಸ್ನು ಕನೆಕ್ಟ್ ಮಾಡೋಕ್ಕಾಗಲ್ವ. ಆ ಟೈಮಲ್ಲಿ ಅವ್ರ ಹತ್ರ ಹೆಡ್ಫೋನ್, ನಿಮ್ಮ ಹತ್ರ ಹೆಡ್ಫೋನ್ ಇದೆ ಅಂತ ಅಂದರೆ ಫೋನಿಗೆ ಕನೆಕ್ಟ್ ಮಾಡಿ ಇಬ್ಬರು ಒಂದೇ ಇದರಲ್ಲಿ ಮೂವಿ ನೋಡ್ಬೋದು. ಸೊ ಆ ಟೈಮಲ್ಲಿ ಹೆವಿ ಯೂಸ್ ಆಗುತ್ತೆ. ಇದರಲ್ಲಂತೂ 5 ಜನ ಕೂತ್ಕೊಂಡು ನೋಡುವ ಒಟ್ಟಿಗೆ. ಇದೊಂಥರ ಅವಶ್ಯಕತೆ ಅಲ್ಲ 5 ಜನದ್ದೆಲ್ಲ, ಬಟ್ ಸ್ಟಿಲ್ ಯೂಸ್ ಆಗ್ಬೋದೇನೋ ಫ್ಯೂಚರಲ್ಲಿ. ಸೊ ಇದಿಷ್ಟು ಇವತ್ತಿನ ಕೆಲವೊಂದು ಅಮೆಝಾನ್ನ ಗ್ಯಾಜೆಟ್ಗಳು. ನಿಮಗೆ ಇದು ತುಂಬ ಫೇವ್ರೆಟ್ ಯಾವುದು ಅನ್ನಿಸ್ತು ಇದರಲ್ಲಿ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇದು ಪ್ರತಿಯೊಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ, ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ಗ್ಯಾಜೆಟ್ಗಳ ಪರಿಚಯ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.